ಸಾಲ ಮಾಡಿ ಬಿತ್ತಿದಂತಹ ಬೀಜ ಒಣಗಿ ಹೋಗ್ತಾ ಇದೆ ಮಳೆಯಿಲ್ಲದೆ. ಸರ್ಕಾರ ತಕ್ಷಣ ಅನ್ನದಾತರ ನೆರವಿಗೆ ಧಾವಿಸಬೇಕು ಅಂತ ಹೇಳಿ ರೈತರು ಆಗ್ರಹಿಸ್ತಾ ಇದ್ದಾರೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿದೆ. ಇದರಿಂದಾಗಿ ಜಿಲ್ಲೆಯಾದ್ಯಂತ ಈಗ ಬರಗಾಲದ ಛಾಯೆ ಕೂಡ ಆವರಿಸಿರ್ತಕ್ಕಂಥದ್ದು. ಯಾಕಂದರೆ ಬಿತ್ತಿರ್ತಕ್ಕಂಥ ಬೀಜ ಕೂಡ ಮೊಳಕೆ ಹೊಡೆದಿಲ್ಲ. ಇದರಿಂದಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ರೈತರು ಈಗ ಮತ್ತಷ್ಟು ಸಂಕಷ್ಟಕ್ಕೆ ಈಗ ಸಿಲುಕಿರ್ತಕ್ಕಂಥದ್ದು. ಸದ್ಯ ನಾವು ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮದ ರೈತ ಶ್ರೀಕಾಂತ್ ಅವರ ಒಂದು ಜಮೀನಲ್ಲಿರ್ತಕ್ಕಂಥದ್ದು. ಈ ಒಂದು ಸುಮಾರು 5-6 ಎಕರೆ ಒಂದು ಜಮೀನಿದೆ. ಈ ಒಂದು ಜಮೀನಿನಲ್ಲಿ ಇವರು ಸೋಯಾಬೀನ್ ಬೆಳೆಯನ್ನು ಬಿತ್ತನೆ ಮಾಡಿದರು. ಆದರೆ ಕಳೆದ 1 ತಿಂಗಳು 1.5 ತಿಂಗಳಾಯಿತು, ಇಲ್ಲಿ ಯಾವುದೇ ಕೂಡ ಮಳೆ ಆಗಿಲ್ಲ. ಏನು ಅಲ್ಪ ಸ್ವಲ್ಪ ಮಳೆಯನ್ನೇ ನೆಚ್ಚಿಕೊಂಡು ಬಿತ್ತನೆ ಕಾರ್ಯ ಮಾಡಿದರು. ಆದರೆ ಇಲ್ಲಿ ಬಿತ್ತಿರ್ತಕ್ಕಂಥ ಬೀಜ ಮೊಳಕೆ ಹೊಡೆದಿಲ್ಲ. ಕಂಪ್ಲೀಟಾಗಿ ಒಳಗಡೆ ಬೀಜ ಕೊಳೆತು ಹೋಗಿರ್ತಕ್ಕಂಥದ್ದು. ರೈತರು ನಾನು ಮಾತಾಡ್ತೀನಿ. ಯಜಮಾನ್ರೆ, ಈ ಬಾರಿ ಬೀದರ್ ಜಿಲ್ಲೆಯಲ್ಲಿ ಬರಗಾಲದ ಛಾಯೆ ಆವರಿಸಿದೆ. ಹಲವು ಕಡೆಗಳಲ್ಲಿ ಮಳೆ ಆಗಿಲ್ಲ, ಬಿತ್ತನೆ ಮಾಡಿರ್ತಕ್ಕಂಥ ಬೀಜ ಮೊಳಕೆ ಹೊಡೆದಿಲ್ಲ. ರೈತರು ಸಾಕಷ್ಟು ಸಂಕಷ್ಟದಲ್ಲಿ ಕೂಡ ಇದ್ದಾರೆ. ನೀವೇನು ಹೇಳ್ತೀರಿ ಸರ್ಕಾರಕ್ಕೆ? ಬರಗಾಲ ಡಿಕ್ಲೇರ್ ಮಾಡಬೇಕು. ಬರಗಾಲ ಡಿಕ್ಲೇರ್ ಮಾಡಿ ರಾಷ್ಟ್ರೀಕೃತ ಬ್ಯಾಂಕ್ ಮತ್ತು ಸರ್ಕಾರಿ ಬ್ಯಾಂಕ್ದಾಗ ಮನ್ನಾ ಮಾಡಬೇಕು, ಸಾಲ ಮನ್ನಾ ಮಾಡಬೇಕು. ಕುಮಾರಸ್ವಾಮಿ ಇದ್ದ ಮೇಲೆ 2 लाख ರೂಪಾಯಿ ಸಾಲ ಮನ್ನಾ ಮಾಡಿದ್ರು. ಮತ್ತು ಸಿದ್ದರಾಮಯ್ಯ ಸಾಹೇಬರು ಸಾಲ ಮನ್ನಾ ಮಾಡಿದರು. DK ಶಿವಕುಮಾರ್ ಸಾಹೇಬರು ಮಾಡಬೇಕು. ಯಾಕಂದ್ರೆ ಬರಗಾಲದಾಗ ಪರಿಶಾನ ಅದ, ನಮ್ಗೆ ಭಾಳ ಒಕ್ಕಲಿಗೆ ಪರಿಶಾನ ಅದ. ಸಾಲ ಮನ್ನಾ ಮಾಡಿ ಇದು ಸಾಲ ಮಾಡಿ ನಾವು ಬಿತ್ತಿದ್ದೆವು. ಮತ್ತು ಎಕರೆಗೆ ಒಂದು 15-20 ಸಾವಿರ ಖರ್ಚ ಬಂದದ. ಅದು ಬಂದಿದ್ದ ಖರ್ಚ ನಮ್ಮ ಬ್ಯಾಂಕ್ ಅಕೌಂಟ್ದಾಗ ಯಾರ್ಯಾರು ರೈತರು ಹೋಗ್ಯದ ಅವ್ರಿಗೆ ಅಕೌಂಟ್ದಾಗ ಹಾಕಬೇಕು. ಇದು ಏನು ರೈತರ ಒಂದು ನೋವಿನ ಮತ್ತು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಸೋಯಾಬೀನ್ ಬೆಳೆಯನ್ನು ಬಿತ್ತನೆ ಮಾಡಿದ್ವಿ. ಆದರೆ ಮಳೆ ಆಗದ ಕಾರಣಕ್ಕಾಗಿ ಕಂಪ್ಲೀಟಾಗಿ ಈಗ ಬೀಜ ಮೊಳಕೆ ಹೊಡೆದಿಲ್ಲ. ಸಾಕಷ್ಟು ಸಂಕಷ್ಟದಲ್ಲಿದ್ದೀವಿ. ಸರ್ಕಾರ ನಮ್ಮ ನೆರವಿಗೆ ಬರಬೇಕು, ಬರಗಾಲ ಅಂತೇಳಿ ಘೋಷಣೆ ಮಾಡಿ ಜೊತೆಗೆ ಸಾಲವನ್ನು ಕೂಡ ಮನ್ನಾ ಮಾಡಬೇಕೆಂಬ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶರಣಕುಮಾರ್ ಜೊತೆ ಪರಶುರಾಮ ಕುರೇಶ್, ಸುವರ್ಣ ನ್ಯೂಸ್, ಬೀದರ್. ಸಾಲ ಮಾಡಿ ಬಿತ್ತಿದಂತಹ ಬೀಜ ಒಣಗಿ ಹೋಗ್ತಾ ಇದೆ ಮಳೆಯಿಲ್ಲದೆ. ಸರ್ಕಾರ ತಕ್ಷಣ ಅನ್ನದಾತರ ನೆರವಿಗೆ ಧಾವಿಸಬೇಕು ಅಂತ ಹೇಳಿ ರೈತರು ಆಗ್ರಹಿಸ್ತಾ ಇದ್ದಾರೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಮುಂಗಾರು ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿದೆ. ಇದರಿಂದಾಗಿ ಜಿಲ್ಲೆಯಾದ್ಯಂತ ಈಗ ಬರಗಾಲದ ಛಾಯೆ ಕೂಡ ಆವರಿಸಿರ್ತಕ್ಕಂಥದ್ದು. ಯಾಕಂದರೆ ಬಿತ್ತಿರ್ತಕ್ಕಂಥ ಬೀಜ ಕೂಡ ಮೊಳಕೆ ಹೊಡೆದಿಲ್ಲ. ಇದರಿಂದಾಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ರೈತರು ಈಗ ಮತ್ತಷ್ಟು ಸಂಕಷ್ಟಕ್ಕೆ ಈಗ ಸಿಲುಕಿರ್ತಕ್ಕಂಥದ್ದು. ಸದ್ಯ ನಾವು ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮದ ರೈತ ಶ್ರೀಕಾಂತ್ ಅವರ ಒಂದು ಜಮೀನಲ್ಲಿರ್ತಕ್ಕಂಥದ್ದು. ಈ ಒಂದು ಸುಮಾರು 5-6 ಎಕರೆ ಒಂದು ಜಮೀನಿದೆ. ಈ ಒಂದು ಜಮೀನಿನಲ್ಲಿ ಇವರು ಸೋಯಾಬೀನ್ ಬೆಳೆಯನ್ನು ಬಿತ್ತನೆ ಮಾಡಿದರು. ಆದರೆ ಕಳೆದ 1 ತಿಂಗಳು 1.5 ತಿಂಗಳಾಯಿತು, ಇಲ್ಲಿ ಯಾವುದೇ ಕೂಡ ಮಳೆ ಆಗಿಲ್ಲ. ಏನು ಅಲ್ಪ ಸ್ವಲ್ಪ ಮಳೆಯನ್ನೇ ನೆಚ್ಚಿಕೊಂಡು ಬಿತ್ತನೆ ಕಾರ್ಯ ಮಾಡಿದರು. ಆದರೆ ಇಲ್ಲಿ ಬಿತ್ತಿರ್ತಕ್ಕಂಥ ಬೀಜ ಮೊಳಕೆ ಹೊಡೆದಿಲ್ಲ. ಕಂಪ್ಲೀಟಾಗಿ ಒಳಗಡೆ ಬೀಜ ಕೊಳೆತು ಹೋಗಿರ್ತಕ್ಕಂಥದ್ದು. ರೈತರು ನಾನು ಮಾತಾಡ್ತೀನಿ. ಯಜಮಾನ್ರೆ, ಈ ಬಾರಿ ಬೀದರ್ ಜಿಲ್ಲೆಯಲ್ಲಿ ಬರಗಾಲದ ಛಾಯೆ ಆವರಿಸಿದೆ. ಹಲವು ಕಡೆಗಳಲ್ಲಿ ಮಳೆ ಆಗಿಲ್ಲ, ಬಿತ್ತನೆ ಮಾಡಿರ್ತಕ್ಕಂಥ ಬೀಜ ಮೊಳಕೆ ಹೊಡೆದಿಲ್ಲ. ರೈತರು ಸಾಕಷ್ಟು ಸಂಕಷ್ಟದಲ್ಲಿ ಕೂಡ ಇದ್ದಾರೆ. ನೀವೇನು ಹೇಳ್ತೀರಿ ಸರ್ಕಾರಕ್ಕೆ? ಬರಗಾಲ ಡಿಕ್ಲೇರ್ ಮಾಡಬೇಕು. ಬರಗಾಲ ಡಿಕ್ಲೇರ್ ಮಾಡಿ ರಾಷ್ಟ್ರೀಕೃತ ಬ್ಯಾಂಕ್ ಮತ್ತು ಸರ್ಕಾರಿ ಬ್ಯಾಂಕ್ದಾಗ ಮನ್ನಾ ಮಾಡಬೇಕು, ಸಾಲ ಮನ್ನಾ ಮಾಡಬೇಕು. ಕುಮಾರಸ್ವಾಮಿ ಇದ್ದ ಮೇಲೆ 2 लाख ರೂಪಾಯಿ ಸಾಲ ಮನ್ನಾ ಮಾಡಿದ್ರು. ಮತ್ತು ಸಿದ್ದರಾಮಯ್ಯ ಸಾಹೇಬರು ಸಾಲ ಮನ್ನಾ ಮಾಡಿದರು. DK ಶಿವಕುಮಾರ್ ಸಾಹೇಬರು ಮಾಡಬೇಕು. ಯಾಕಂದ್ರೆ ಬರಗಾಲದಾಗ ಪರಿಶಾನ ಅದ, ನಮ್ಗೆ ಭಾಳ ಒಕ್ಕಲಿಗೆ ಪರಿಶಾನ ಅದ. ಸಾಲ ಮನ್ನಾ ಮಾಡಿ ಇದು ಸಾಲ ಮಾಡಿ ನಾವು ಬಿತ್ತಿದ್ದೆವು. ಮತ್ತು ಎಕರೆಗೆ ಒಂದು 15-20 ಸಾವಿರ ಖರ್ಚ ಬಂದದ. ಅದು ಬಂದಿದ್ದ ಖರ್ಚ ನಮ್ಮ ಬ್ಯಾಂಕ್ ಅಕೌಂಟ್ದಾಗ ಯಾರ್ಯಾರು ರೈತರು ಹೋಗ್ಯದ ಅವ್ರಿಗೆ ಅಕೌಂಟ್ದಾಗ ಹಾಕಬೇಕು. ಇದು ಏನು ರೈತರ ಒಂದು ನೋವಿನ ಮತ್ತು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಸೋಯಾಬೀನ್ ಬೆಳೆಯನ್ನು ಬಿತ್ತನೆ ಮಾಡಿದ್ವಿ. ಆದರೆ ಮಳೆ ಆಗದ ಕಾರಣಕ್ಕಾಗಿ ಕಂಪ್ಲೀಟಾಗಿ ಈಗ ಬೀಜ ಮೊಳಕೆ ಹೊಡೆದಿಲ್ಲ. ಸಾಕಷ್ಟು ಸಂಕಷ್ಟದಲ್ಲಿದ್ದೀವಿ. ಸರ್ಕಾರ ನಮ್ಮ ನೆರವಿಗೆ ಬರಬೇಕು, ಬರಗಾಲ ಅಂತೇಳಿ ಘೋಷಣೆ ಮಾಡಿ ಜೊತೆಗೆ ಸಾಲವನ್ನು ಕೂಡ ಮನ್ನಾ ಮಾಡಬೇಕೆಂಬ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಶರಣಕುಮಾರ್ ಜೊತೆ ಪರಶುರಾಮ ಕುರೇಶ್, ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.